ಶುಭ ಮಧ್ಯಾಹ್ನ ಮಕ್ಕಳೇ. ಇಂದು ನಾವು ಪಠ್ಯಪೂರಕ ಪಾಠ 1 ವಸಂತಮುಖ ತೋರಲಿಲ್ಲ ಗಮನದಿಂದ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ, ವಸಂತಮುಖ ತೋರಲಿಲ್ಲ ಪಾಠವನ್ನು ಬರೆದ ಲೇಖಕರು. ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ ಉತ್ತರಿಸಲು ಪ್ರಯತ್ನಿಸಿ. ವಸಂತಮುಖ ತೋರಲಿಲ್ಲ ಪಾಠವನ್ನು ಬರೆದ ಲೇಖಕರು. ಸರಿಯಾದ ಉತ್ತರ ವಿಜಯಶ್ರೀ ಸಬರದ್. ಪ್ರಶ್ನೆ 2, ವಸಂತಮುಖ ತೋರಲಿಲ್ಲ ಈ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಮುಗಿಲ ಮಲ್ಲಿಗೆ. ಪ್ರಶ್ನೆ 3, ಮಹಿಳಾ ಶೋಷಣೆ ಎಂಬುದು ಪ್ರಾರಂಭವಾಗುವುದು ಡ್ಯಾಶ್. ಆಯ್ಕೆಗಳನ್ನು ಗಮನಿಸಿ ಸರಿಯಾಗಿ ಉತ್ತರಿಸಿ. ಮಹಿಳಾ ಶೋಷಣೆ ಎಂಬುದು ಪ್ರಾರಂಭವಾಗುವುದು ಭ್ರೂಣದಿಂದ. ವಸಂತಮುಖ ತೋರಲಿಲ್ಲ ಈ ಪದ್ಯದಲ್ಲಿ ಯಾವ ವರ್ಗದವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ? ಪ್ರಶ್ನೆ 4, ವಸಂತಮುಖ ತೋರಲಿಲ್ಲ ಈ ಪದ್ಯದಲ್ಲಿ ಯಾವ ವರ್ಗದವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ? ಆಯ್ಕೆಗಳನ್ನು ಚೆನ್ನಾಗಿ ಗಮನಿಸಿ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಬಡವರು, ಶ್ರೀಮಂತರು ಮತ್ತು ಶ್ರಮಿಕ ವರ್ಗದವರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಪ್ರಶ್ನೆ 5, ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತಿರುವವು. ಆಯ್ಕೆಗಳನ್ನು ಕೊಟ್ಟಿರುತ್ತಾರೆ, ಗಮನಿಸಿ ಉತ್ತರಿಸಿ. ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತಿರುವವು ಮಾವಿನ ಮರಗಳು. ಸರಿಯಾದ ಉತ್ತರ ಮಾವಿನ ಮರಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 6, ವಸಂತಮುಖ ತೋರಲಿಲ್ಲ ಪದ್ಯದಲ್ಲಿ ಯಾವ ಪಕ್ಷಿಗಳ ಉದಾಹರಣೆ ಕೊಟ್ಟಿದ್ದಾರೆ? ವಸಂತಮುಖ ತೋರಲಿಲ್ಲ ಪದ್ಯದಲ್ಲಿ ಯಾವ ಪಕ್ಷಿಗಳ ಉದಾಹರಣೆ ಕೊಟ್ಟಿದ್ದಾರೆ? ಸರಿಯಾದ ಉತ್ತರ ಕೋಗಿಲೆ, ನವಿಲು. ಇಲ್ಲಿ ಚಿಟ್ಟೆ ಕೂಡ ಇದೆ ನೋಡಿ. ಚಿಟ್ಟೆ ಇದು ಪಕ್ಷಿಯಲ್ಲ, ಇದೊಂದು ಕೀಟ. ಹೀಗಾಗಿ ಸರಿಯಾದ ಉತ್ತರ ಕೋಗಿಲೆ ಮತ್ತು ನವಿಲು. ಪ್ರಶ್ನೆ 7, ಮೈ ಮೇಲೆ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿಕೊಂಡ ಪಕ್ಷಿ ಯಾವುದು? ಆಯ್ಕೆಗಳನ್ನು ಗಮನಿಸಿ ಉತ್ತರಿಸಿ. ಮೈ ಮೇಲೆ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿಕೊಂಡ ಪಕ್ಷಿ ಯಾವುದು? ಸರಿಯಾದ ಉತ್ತರ ನವಿಲು. ಪ್ರಶ್ನೆ 8, ಪುಟ್ಟಪೋರಿ ಮಾಡುತ್ತಿರುವ ಕೆಲಸ ಯಾವುದು ಹೇಳಿ ನೋಡೋಣ. ಪುಟ್ಟಪೋರಿ ಮಾಡುತ್ತಿರುವ ಕೆಲಸ. ಸರಿಯಾದ ಉತ್ತರ ಮುಸುರೆ ತಿಕ್ಕುವ ಕೆಲಸ. ಪ್ರಶ್ನೆ 9, ಬಾಗಿಲಿನಲ್ಲಿ ಯಾವುದರ ತೋರಣ ಬಳಕುತ್ತಿದೆ? ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ ಉತ್ತರಿಸಿ. ಬಾಗಿಲಿನಲ್ಲಿ ಯಾವುದರ ತೋರಣ ಬಳಕುತ್ತಿದೆ? ಸರಿಯಾದ ಉತ್ತರ ಮಾವಿನ ತೋರಣ. ಪ್ರಶ್ನೆ 10, ಅಮ್ಮ ಎಲ್ಲಿ ಗೂರುತ್ತಾ ಮಲಗಿದ್ದಾಳೆ? ಅಮ್ಮ ಎಲ್ಲಿ ಗೂರುತ್ತಾ ಮಲಗಿದ್ದಾಳೆ? ಸರಿಯಾದ ಉತ್ತರ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಉತ್ತರ ಗುಡಿಸಲಿನಲ್ಲಿ. ಪ್ರಶ್ನೆ 11, ಗೋಡೆಗಳು ಕಾಣದಿರುವುದು. ಆಯ್ಕೆಗಳನ್ನು ಗಮನಿಸಿ. ಗೋಡೆಗಳು
ಕಾಣದಿರುವುದು. ಉತ್ತರ ಸುಣ್ಣ. ಗೋಡೆಗಳು ಕಾಣದಿರುವುದು ಸುಣ್ಣವನ್ನು. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ. ಮುಗುಳು ನಗೆ ಯಾವ ಹೂವಿನಲ್ಲಿ ಬೀರುತ್ತಿದೆ? ಮುಗುಳು ನಗೆ ಯಾವ ಹೂವಿನಲ್ಲಿ ಬೀರುತ್ತಿದೆ? ಈ ಪದ್ಯದಲ್ಲಿ ಇದನ್ನು ಕೊಟ್ಟಿರುತ್ತಾರೆ. ಆಯ್ಕೆಗಳನ್ನು ಸರಿಯಾಗಿ ಗಮನಿಸಿ ಉತ್ತರಿಸಿ. ಸರಿಯಾದ ಉತ್ತರ ಮಲ್ಲಿಗೆ ಹೂವು. ಮುಗುಳು ನಗೆ ಮಲ್ಲಿಗೆ ಹೂವಿನಲ್ಲಿ ಬೀರುತ್ತಿದೆ. ಪ್ರಶ್ನೆ 13. ಇಲ್ಲಿ ವ ಆಗಬೇಕಾಗಿತ್ತು ನೋಡಿ. ಹೊಳೆವ ಅಲ್ಲಿ ಏ ಆಗಿದೆ. ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುತ್ತಿರುವವರು ಯಾರು ಅಂತ. ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುತ್ತಿರುವವರು. ಉತ್ತರ ಹೇಳಿ ನೋಡೋಣ. ಉತ್ತರ ಬಾಲರವಿ. ಹೊಳೆವ ರಂಗೋಲಿಯಲ್ಲಿ ಥಳಥಳಿಸುತ್ತಿರುವವರು ಬಾಲರವಿ. ಪ್ರಶ್ನೆ 14. ಬಾಲರವಿ ಸೊರಗಿರುವುದು. ಆಯ್ಕೆಗಳನ್ನು ಗಮನಿಸಿ ಉತ್ತರಿಸಿ. ಬಾಲರವಿ ಸೊರಗಿರುವುದು. ತೂತು ಬಿದ್ದ ಸೀರೆಯಲ್ಲಿ. ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಪ್ರಶ್ನೆ 15. ಕಮ್ಮಾರನ ಕುಲುಮೆ ಡ್ಯಾಶ್. ಉತ್ತರ ಏನು ನೋಡಿ. ಉತ್ತರ ಏನು ಬರುತ್ತೆ ನೋಡಿ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಸರಿಯಾದ ಉತ್ತರ ಉರಿಯಲಿಲ್ಲ. ಇಲ್ಲಿ ನೋಡಿ ಕೂ ಇದೆ ನೋಡಿ. ಇಲ್ಲಿ ಕಮ್ಮಾರನ ಕುಲುಮೆ. ಕುಲುಮೆದಲ್ಲಿ ಕೂ ಇದೆಯಲ್ಲ, ಕೂದಲ್ಲಿ ಊ ಇದೆ. ಹೀಗಾಗಿ ನಾವು ಉತ್ತರವನ್ನು ಈ ರೀತಿ ನೆನಪಿಟ್ಕೋಬೇಕು. ಕುಲುಮೆ, ಕೂದಲ್ಲಿ ಊ ಇರುವುದರಿಂದ ಉರಿಯಲಿಲ್ಲ. ಕುಲುಮೆ ಉರಿಯಲಿಲ್ಲ. ಪ್ರಶ್ನೆ 16. ಕುಂಬಾರನ ತಿಗುರಿ ಡ್ಯಾಶ್. ಆಯ್ಕೆಗಳನ್ನು ಗಮನಿಸಿ ಉತ್ತರಿಸಿ. ಇದನ್ನು ಕೂಡ ಬಹಳ ಚೆನ್ನಾಗಿ ನೆನಪಿನಿಟ್ಕೋಬಹುದು. ಪ್ರಶ್ನೆಯಲ್ಲೇ ಉತ್ತರ ಇದೆ ನೋಡಿ. ಕುಂಬಾರನ ತಿಗುರಿ ತಿರುಗಲಿಲ್ಲ. ನೋಡಿ, ತಿಗುರಿದಲ್ಲಿ ತೀ ಇದೆ ನೋಡಿ. ಹೀಗಾಗಿ ಕುಂಬಾರನ ತಿಗುರಿ ತಿರುಗಲಿಲ್ಲ. ಪ್ರಶ್ನೆ 17. ನೇಕಾರನ ಮಗ್ಗ ಡ್ಯಾಶ್. ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ನೇಕಾರನ ಮಗ್ಗ ಉಸಿರಾಡಲಿಲ್ಲ. ಸರಿಯಾದ ಉತ್ತರ ಉಸಿರಾಡಲಿಲ್ಲ. ಪ್ರಶ್ನೆ 18. ಕೇರಿಯ ಮಾರನ ಒಲೆ ಡ್ಯಾಶ್. ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ. ಸರಿಯಾದ ಉತ್ತರ ಹೊತ್ತಲಿಲ್ಲ. ಪ್ರಶ್ನೆ 19. ಡಾಕ್ಟರ್ ವಿಜಯಶ್ರೀ ಸಬರದ್ ಜನಿಸಿದ ಜಿಲ್ಲೆ. ಡಾಕ್ಟರ್ ವಿಜಯಶ್ರೀ ಸಬರದ್ ಜನಿಸಿದ ಜಿಲ್ಲೆ. ಸರಿಯಾದ ಉತ್ತರ ಬೀದರ್. ಡಾಕ್ಟರ್ ವಿಜಯಶ್ರೀ ಸಬರದ್ ಜನಿಸಿದ ಜಿಲ್ಲೆ ಬೀದರ್. ಪ್ರಶ್ನೆ 20 ಮತ್ತು ಕೊನೆಯ ಪ್ರಶ್ನೆ. ಡಾಕ್ಟರ್ ವಿಜಯಶ್ರೀ ಸಬರದ್ ಜನಿಸಿದ ವರ್ಷ. ಡಾಕ್ಟರ್ ವಿಜಯಶ್ರೀ ಸಬರದ್ ಜನಿಸಿದ ವರ್ಷ. ಸರಿಯಾದ ಉತ್ತರ 1957. ಮಕ್ಕಳೇ, ಈ ಎಲ್ಲ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೋಡಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.